ವೆಲ್ಕಮ್ ಟು ಕನ್ಸ್ಟ್ರಕ್ಷನ್ ಸ್ಟೆಪ್ 1 ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನೀವು ಮನೆ ಕಟ್ಟಿಸ್ತಾ ಇದ್ದೀರಾ ಅಂದರೆ ಫಸ್ಟ್ ಸ್ಟೆಪ್ ಏನು ಆ್ಯಕ್ಷನ್ ತೊಗೋಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಸೊ ಈ ವಿಡಿಯೋದಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸಾಯಿಲ್ ಟೆಸ್ಟ್. ಸೊ ಇದು ತುಂಬ ಇಂಪಾರ್ಟೆಂಟು. ಸೊ ಯಾವುದೇ ನೀವು ಮನೆ ಕಟ್ತೀರಾ ಅಂದರೆ ಸೊ ಸಾಯಿಲ್ ಟೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಏನಕ್ಕೆ ಮಾಡ್ತಾರೆ, ಪರ್ಪಸ್ ಆಫ್ ಸಾಯಿಲ್ ಟೆಸ್ಟ್ ಏನು ಅಂತ ತಿಳ್ಕೊಳ್ಳೋಣ. ಸೊ ನಿಮ್ಮ ಮನೆ ಫೌಂಡೇಶನ್ ಎಷ್ಟು ಡೆಪ್ತ್ ಇರಬೇಕು ಮತ್ತು ಬೇರಿಂಗ್ ಕೆಪಾಸಿಟಿ ಎಷ್ಟಿದೆ ನಿಮ್ಮ ಮಣ್ಣಲ್ಲಿ. ಸೊ ನಿಮ್ಮ ಮಣ್ಣು ಒಳಗಡೆ ಸ್ಟ್ರೆಂತ್ ಎಷ್ಟಿದೆ, ವಾಟರ್ ಲೆವೆಲ್ ಎಷ್ಟಿದೆ, ಇದು ಕ್ಲೇ ಇದೆಯಾ, ರೆಡ್ ಸಾಯಿಲ್ ಇದೆಯಾ, ರಾಕ್ ಇದೆಯಾ ಅಂತ ಐಡೆಂಟಿಫೈ ಮಾಡೋಕ್ಕೆ ಸೊ ಸಾಯಿಲ್ ಟೆಸ್ಟ್ನ ಫಸ್ಟ್ ಮಾಡ್ತಾರೆ. ಸೊ ತುಂಬ ಮನೆಗಳಲ್ಲಿ ಡೆಬ್ರೀಸ್ ತುಂಬಿಕೊಂಡಿರುತ್ತೆ. ಸೊ ಅದಕ್ಕೆ ಮಿನಿಮಮ್ ಬೇರಿಂಗ್ ಕೆಪಾಸಿಟಿನ ಐಡೆಂಟಿಫೈ ಮಾಡಬೇಕಾಗತ್ತೆ. ಯೂಶಲಿ ಫಾರ್ ಬ್ಯಾಂಗ್ಳೂರ್ಗೆ ಸೊ ಮಿನಿಮಮ್ ಡೆಪ್ತ್ ಬಂದ್ಬಿಟ್ಟು 6 ಮೀಟರ್ ಆದ್ರೂ ಸೊ ಸಾಯಿಲ್ ಟೆಸ್ಟಿಂಗ್ 6 ಮೀಟರ್ವರೆಗೂ ಮಾಡ್ತಾರೆ. ಅಪ್ ಟು ಅರೌಂಡ್ 15 to 20 ಫೀಟ್ ಡೆಪ್ತನ್ನ ಟಿಕ್ ಮಾಡಿ ಸೊ ಆ ಸ್ಯಾಂಪಲ್ನ ಕಲೆಕ್ಟ್ ಮಾಡಿಕೊಂಡು ಸೊ ಅದನ್ನು ಲ್ಯಾಬಿಗೆ ಕಳಿಸ್ತಾರೆ. ಅದಾದಮೇಲೆ ನಿಮಗೆ ಲ್ಯಾಬಿಂದ ರಿಸಲ್ಟ್ ಬರುತ್ತೆ. ಸೊ ಈ ಪಿಕ್ಚರಲ್ಲಿ ನೋಡ್ತಾ ಇದ್ದೀರಾ. ಸೊ ಒಂದು ಸೈಟಿಗೆ ಈ ಥರ ಕಾರ್ನರ್ ಡಯಾಗ್ನೋಸಿಸಲ್ಲಿ ಸೊ 2 ಹೋಲ್ನ ಡಿಗ್ ಮಾಡ್ತಾರೆ. ಸೊ ಮಾಡಿ ಅಲ್ಲಿಂದ ಸೊ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ಕೋತಾರೆ. ಆಲ್ಮೋಸ್ಟ್ 10 to 15 ಫೀಟ್ ಒಳಗಡೆ ತೆಗಿತಾರೆ. ಇದು ಮಾಡೆಲ್ ಆಫ್ 30-40 ಸೈಟ್ ಮೆಜರ್ಮೆಂಟ್ಗೆ. ಸೊ ಬೇರಿಂಗ್ 1 ಆ್ಯಂಡ್ ಬೇರಿಂಗ್ 2 ನೋಡಿ ಆಲ್ಮೋಸ್ಟ್ ಸೊ 3 ಮೀಟರ್ವರೆಗೂ ತಗೊಂಡಿದ್ದಾರೆ. ಇದು ರಿಸಲ್ಟ್. ಸೊ ಯಾವ ಥರ ರಿಸಲ್ಟ್ ಬಂದಿದೆ ಅನ್ನೋದು ಅನಲೈಸ್ ಮಾಡಬೇಕು. ಸೊ ನಿಮಗೆ ಇಂಜಿನಿಯರ್ಸ್ಗಳು ನಿಮಗೆ ಅನಲೈಸ್ ಮಾಡಿ ರಿಸಲ್ಟ್ ಕೊಡ್ತಾರೆ. ಸೊ ಏನಾದರೂ ಸೀಪೇಜ್ ವಾಟರ್ ಹೋಗ್ತಿದೆಯಾ ಅಥವಾ ರೆಡ್ ಸಾಯಿಲ್ ಇದೆಯಾ, ಸೊ ಅಥವಾ ಬೇಸ್ಡ್ ಆನ್ ಬೇರಿಂಗ್ ಕೆಪಾಸಿಟಿ. ಲೆಟ್ಸ್ ಸೇ 30-40ಗೆ ಯೂಶಲಿ 5 to 6 ಫೀಟ್ ಎನಫ್. ಬಟ್ ಏನಂದರೆ ಸಮ್ ಟೈಮ್ ಏನಾದರೂ ನೀವು ತುಂಬ ಡೆಪ್ತ್ ಏನಾದರೂ ಹೋಗಬೇಕಾಗತ್ತೆ. ಏನಕ್ಕೆ ಅಂದರೆ ಸಾಯಿಲ್ ತುಂಬ ಲೂಸ್ ಸಾಯಿಲ್ ಏನಾದ್ರು ಇತ್ತು ಅಂತಂದರೆ ಅಪ್ ಟು 8.5 ಫೀಟ್ ನೀವು ಡೆಪ್ತ್ ಹೋಗಬೇಕಾಗತ್ತೆ. ಸೊ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು ಅಂತಂದರೆ ಸೊ ಯೂಶಲಿ ನೀವು ಒಂದು 1,500 ರುಪೀಸ್ ಕಾಸ್ಟ್ ಆಗುತ್ತೆ. ಸೊ ಅದನ್ನು ತಗೊಂಡು ನೀವು ಆದಷ್ಟು ಫಸ್ಟ್ ಸ್ಟೆಪ್ಪಲ್ಲಿ ಸಾಯಿಲ್ ಟೆಸ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.